ರೌಡಿ ಬೇಬಿ ಮತ್ತು ಪೊಲೀಸಪ್ಪನ ನಡುವಿನ ಆ ಆಡಿಯೋ ಇದೀಗ ಸಖತ್ ಸೌಂಡ್ ಮಾಡ್ತಾ ಇದೆ. ಆ ಪೊಲೀಸಪ್ಪ ರೌಡಿ ಶೀಟರ್ಗೆ ಐ ಲವ್ ಯು ಬೇಬಿ ಅಂತ ಹೇಳ್ತಾನೆ. ಪ್ರೇಮದ ವಿಚಾರದಲ್ಲಿ ಮಾತಾಡಿ ಗೋಗರಿತಾನೆ. ಅಷ್ಟು ಮಾತ್ರ ಅಲ್ಲ, ಐ ಲವ್ ಯು ಬೇಬಿ ಅಂದಂತಹ ಪೊಲೀಸಪ್ಪ ಯಾರು, ಆತನ ವಿರುದ್ಧ ಆಕೆ ದೂರು ಕೊಟ್ಟಿದ್ದು ಎಲ್ಲಿ, ಯಾಕೆ, ಯಾರು ಆ ರೌಡಿ ಶೀಟರ್ ಬೇಬಿ, ಎಲ್ಲದರ ಕಹಾನಿ ಇಲ್ಲಿದೆ ನೋಡಿ. ಹೆಣ್ಣು ಪ್ರೀತಿ ಮಾಡಕ್ ಶುರು ಮಾಡಿದ್ರೆ ಆ ಪ್ರೀತಿ ಹೆಂಗಿರುತ್ತೆ ಗೊತ್ತಾ? ಪ್ರೀತಿ ಪಡೆಯೋ ಯೋಗ್ಯತೆ ನಿಮ್ಗೆ ಇದೆಯಾ ಇಲ್ವಾ ಅಂತ ಕೂಡ ಅವಳು ಯೋಚನೆ ಮಾಡಲ್ಲ. ಒಂದು ಸರಿ ಅವಳ ಮನಸ್ಸು ಮುರಿದು ಆ ಪ್ರೀತಿ ಮುಗೀತು ಅಂತ ಇಟ್ಕೊಳ್ಳಿ, ನೀವು ತಿಪ್ಪುರ್ಲಾಗ ಹಾಕಿದ್ರು ನಿಮ್ ಜೊತೆಲ್ಲ ಅವಳಿರಲ್ಲ. ಅಬ್ಬಬ್ಬ, ಎಂಥ ಮಾತು, ಎಂಥ ಮಾತು. ಪ್ರೀತಿ ವಿಚಾರದಲ್ದೆ ಅಕ್ಕ PhD ಮಾಡಿದ್ದಾಳೇನೋ ಅಂತ ಅನ್ಸತ್ತೆ. ಪ್ರೀತಿ ಅಂದ್ರೆ ಹಂಗೆ, ಪ್ರೀತಿ ಅಂದ್ರೆ ಹಿಂಗೆ ಅಂತ ಪ್ರೇಮದ ಬಗ್ಗೆ ಮಾತಾಡೋಗಿ ಲೇಡಿ ನಾರ್ಮಲ್ ಲೇಡಿ ಅಲ್ವೇ ಅಲ್ದ. ಇವರನ್ನ ಜನ ಕರೆಯೋದು ಅಕ್ಕ ಅಂತ. ಬೆಂಗಳೂರು ಅನ್ನೋ ಅಡ್ಡಾದಲ್ದೆ ತನ್ನದೇ ಆದ ಟೀಮ್ ಕಟ್ಕೊಂಡು ದರಬಾರ ಮಾಡ್ತಿರೋಗಿ ಲೇಡಿ ಇದೀಗ ಫುಲ್ ರೊಚ್ಚಿಗೆದ್ದಿದ್ದಾರೆ. ನನ್ನ ಹೆಸರು ಕೇಳಿದ್ರೇನೆ ಒಂದು ಭಯ ಆಗಿರಬೇಕು ಅಂತ ರೀಲ್ಸ್ ಮಾಡೋ ಈಗೇನೆ ಈಗ ಪೊಲೀಸಪ್ಪನ ಕಾಟಕ್ಕೆ ಬೆಚ್ಚಿ ಬಿದ್ದಿದ್ದಾರೆ. ಕಮಿಷನರ್ ಕಚೇರಿಗೆ ಬಂದು ಆ ಪೊಲೀಸಪ್ಪನ ವಿರುದ್ಧವೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟಿಗೆ ಕಾರಣ ಅದೊಂದು ಆಡಿಯೋ. ಆ ಆಡಿಯೋದಲ್ದೆ ಅಂಥದ್ದೇನಿದೆ ಅಂತ ನೀವು ಕೇಳಿಸ್ಕೊಂಡು ಬಿಡಿ. ಯಶು ಯಶು ಚಿನ್ನ ಬಂಗಾರು ಬಂಗಾರು ಏಯ್ ಒಂದ್ ಮುತ್ತು ಕೊಡ್ಬೇಕು ಅನ್ಸುತ್ತೆ. ಈಗ ಒಂದ್ ಮುತ್ತು ಕೊಡ್ಬೇಕು ಅನ್ಸುತ್ತೆ ಯಶುಗೆ. ಯಾಕೆ ಅಂದ ಹಾಗೆ ಇಷ್ಟೊಂದು ರೊಮ್ಯಾಂಟಿಕ್ ಆಗಿ ಫುಲ್ ಲವ್ ಮೂಡ್ ನಲ್ಲಿ ಮಾತನಾಡ್ದಾಗಿರೋ ವ್ಯಕ್ತಿ ಯಾರು ಗೊತ್ತ? ಕೋಣನಕುಂಟೆ ಇನ್ಸ್ಪೆಕ್ಟರ್ ಪಾಪಣ್ಣ. ಅಂದ ಹಾಗೆ ಈ ಇನ್ಸ್ಪೆಕ್ಟರ್ ಅದ್ಯಾರಿಗೆ ಹೇಳ್ತಿರೋದು ಗೊತ್ತ? ರೌಡಿ ಶೀಟರ್ ಯಶಸ್ವಿನಿ ಗೌಡಗೆ. ಯಶು ಬೇಬಿ ಏನನ್ಬೇಕು? ಯಶು ಬೇಬಿ ಅಂದ್ರೆ ನನಗೆ ನೀನು ಅನ್ಬೇಕು, ಪಾಪಣ್ಣ ಪಾಪು ಅನ್ಬೇಕು. ಪಾಪಣ್ಣ ಅಂತನ? ಏಯ್ ಯಶು ಬೇಬಿ ಏನನ್ಬೇಕು? ಯಶು ಬೇಬಿ ಪಾಪಣ್ಣ ಪಾಪು ಅಂತಲ್ವ ಹೇಳಿದ್ದು? ಪಾಪು ಅನ್ಬೇಕಾ? ನೀವು ಇನ್ಸ್ಪೆಕ್ಟರ್ ಅಲ್ಲ, ರೆಸ್ಪೆಕ್ಟ್ ಕೊಡ್ಬೇಕಲ್ಲ. ನಾನ್ ನೋಡಿ ಈಗ ಅಲ್ಲೇ ಬಂದು ಹೊಡಿತೀನಿ ನಿನ್ಗೆ. ಇನ್ಸ್ಪೆಕ್ಟರ್ ಅಂದ್ರೆ ಬೇಕಾ? ಒದೇ ಬೇಕಾ? ಬೇಡ. ಇನ್ಸ್ಪೆಕ್ಟ್ರು ಅನ್ನಂಗಿಲ್ವಂತೆ, ಪಾಪು ಪಾಪು ಅನ್ಬೇಕಂತೆ. ಹೀಗಂತ ಯಶಸ್ವಿನಿ ಗೌಡಗೆ ಫೋನ್ ಮಾಡಿ ಆ ಫೋನಿನಲ್ಲಿ ಫುಲ್ ರೊಮ್ಯಾಂಟಿಕ್ ಮೂಡ್ ನಲ್ಲಿ ಮಾತಾಡ್ತಾ ಇರೋದು ಪೊಲೀಸ್ ಪಾಪಣ್ಣ ಸಾಹೇಬ್ರು. ಈ ರೌಡಿ ಲೇಡಿ ಜೊತೆ ಬೇಬಿ ಬೇಬಿ ಅಂತಾನೆ ಮಾತಾಡ್ತಾರೆ. ಮಾತಲ್ದೆ ಪ್ರೇಮಲೋಕಕ್ಕೆ ಹೋಗಿ ಬರ್ತಾರೆ. ಇಂಥದ್ದೊಂದು ಪೊಲೀಸ್ ಪಾಪಣ್ಣನ ಪ್ರೇಮ ಪುರಾಣದ ಆಡಿಯೋ ಇದೀಗ ವೈರಲ್ ಆಗಿದೆ. ಆ ಆಡಿಯೋದಲ್ಲಿ ಇರೋದು ಕೋಣನಕುಂಟೆ ಪೊಲೀಸ್ ಇನ್ಸ್ಪೆಕ್ಟರ್ ಪಾಪಣ್ಣನೇ ಅಂತ ಯಶಸ್ವಿನಿ ಹೇಳ್ತಿದ್ದಾರೆ. ಇವತ್ತು ನಾನಿಲ್ಲಿ ಕಮಿಷನರ್ ಆಫೀಸ್ ಮುಂದೆ ಬಂದಿದ್ದೀನಿ. ಕೋಣನಕುಂಟೆ ಇನ್ಸ್ಪೆಕ್ಟರ್ ಪಾಪಣ್ಣ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ. ನನಗೆ ತುಂಬ ಟೋಟಲಿ ಹರಾಸ್ ಮಾಡ್ತಿದ್ದಾರೆ. ಕೆಟ್ಟ ಮೆಸೇಜ್ ಕಳ್ಸೋದು, ಪ್ರತಿನಿತ್ಯ ಡೈಲಿ ಬೆಳಿಗ್ಗೆ ಫೋನ್ ಮಾಡ್ತಾರೆ, ಸಾಯಂಕಾಲ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಯಾಕೆ ವಾಪಸ್ ನೀನು ಮಾಡಲ್ಲ, ಯಾಕೆ ಮಾತಾಡ್ತಿಲ್ಲ ನನ್ನ ಹತ್ರ, ನಿಮ್ಮ ಮನೆಗೆ ಬರಬೇಕು ಅಂತಾರೆ. ಏನರ್ಥ ಸರ್? ಏನರ್ಥ? ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ರೌಡಿ ಶೀಟರ್ಗೆ ಫೋನ್ ಮಾಡಿ ಬೆಳಗ್ಗೆ ಸಂಜೆ ಕಾಡ್ತಾನಂತೆ, ಮನೆಗೆ ಬರ್ಲಾ ಅಂತ ಕೇಳ್ತಾನಂತೆ, ಇನ್ನು ಏನೇನೋ ಕೆಟ್ಟದಾಗಿ ಮಾತನಾಡ್ತಾನಂತೆ, ಮೆಸೇಜ್ ಮಾಡ್ತಾನಂತೆ. ಹೀಗಂತ ಯಶಸ್ವಿನಿಯೇ ಪೊಲೀಸ್ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಈ ಯಶಸ್ವಿನಿ ಕಂಪ್ಲೇಂಟ್ ಕೊಟ್ಟಿದ್ದು ಯಾರ ಮೇಲ್ ಗೊತ್ತ? ಇನ್ಸ್ಪೆಕ್ಟರ್ ಪಾಪಣ್ಣನ ಮೇಲೆ. ಇನ್ಸ್ಪೆಕ್ಟರ್ ಪಾಪಣ್ಣ. ಈ ಪಾಪಣ್ಣ ಅಖಾಡಕ್ಕೆ ಇಳಿದು ರೌಡಿಗಳ ಬೆನ್ನತ್ತಿದ್ರೆ ಆ ರೌಡಿಗಳು ಎಲ್ಲೇಗಿದ್ರು ಪೊಲೀಸ್ ಸ್ಟೇಷನ್ಗೆ ಓಡೋಡಿ ಬರಲೇಬೇಕು. ಹಂಗೆ ಕದರ್ಗಿಟ್ಕೊಂಡಿರೋ ಈ ಪಾಪಣ್ಣ ಕೋಣನಕುಂಟೆ ಏರಿಯಾಗೆ ಬಂದಾಗ್ಲೂ ಅದನ್ನೇ ಮಾಡಿದ್ರು. ಹೀಗೆ ರೌಡಿಗಳ ಬೆನ್ನತ್ತಿದ್ದ ಪಾಪಣ್ಣಗೆ ಲೇಡಿ ರೌಡಿನೂ ಸಿಕ್ಕಿದ್ಲು. ಆಕೆಯೇ ಯಶಸ್ವಿನಿ. 2017 ಇವರು ಇರ್ತಾರೆ ಇನ್ಸ್ಪೆಕ್ಟರ್ ಪಾಪಣ್ಣ. ಎನ್ಕ್ವೈರಿಗೆ ಅಂತ ಕರೆಸ್ತಾರೆ. ನನ್ನ 2016 ಎನ್ಕ್ವೈರಿಗೆ ಅಂತ ಕರೆಸ್ತಾರೆ. ನಂಬರ್ ಕೇಳ್ತಾರೆ. ಇನ್ಸ್ಪೆಕ್ಟರ್ ನಂಬರ್ ಕೇಳಿದಾಗ ಕೊಡಲೇಬೇಕು. ಕೊಟ್ಟಾಗ ಎಷ್ಟು ಫಿಲ್ತಿ ಲ್ಯಾಂಗ್ವೇಜಲ್ಲಿ ಮೆಸೇಜ್ ಮಾಡಿದ್ದಾರೆ ಅಂದರೆ, ಅಷ್ಟು ಫಿಲ್ತಿ ಲ್ಯಾಂಗ್ವೇಜು. ಯು ಆರ್ ವೆರಿ ಸೆಕ್ಸಿ, ಅದು ಇದು.
ನಾನು ನಿಮ್ಮ ಮನೆಗೆ ಬರಬೇಕು ಅಂತ. ಕಂಪ್ಲೇಂಟ್ ಕೊಡೋಣ ಅಂತ DCP ಆಫೀಸ್ಗೆ ಹೋದ್ರೆ ನನಗೆ ಏನಂತ ಥ್ರೆಟ್ ಕೊಟ್ಟರು, ನೀನೇನಾದ್ರು ಕಂಪ್ಲೇಂಟ್ ಕೊಟ್ರೆ ನಿನ್ನ ಮಕ್ಕಳನ್ನ ಮರ್ಡರ್ ಮಾಡಿಸ್ತೀನಿ ಅಂತ ಅಂದರು ಇನ್ಸ್ಪೆಕ್ಟ್ರು. ಆದ್ರೆ ಇತ್ತೀಚೆಗೆ 3 ತಿಂಗಳಿಂದ ತುಂಬಾನೇ ಫೋರ್ಸ್ ಮಾಡ್ತಿದ್ರಂತೆ, ಟಾರ್ಚರ್ ಕೊಡ್ತಿದ್ರಂತೆ. ಹೀಗಂತ ಯಶಸ್ವಿನಿ ಗಂಭೀರ ಆರೋಪ ಮಾಡ್ತಿದ್ದಾರೆ. ತಿರ್ಗಾ ಇವಾಗ ಕೋಣಗುಂಟೆಗೆ ಬಂದಿದ್ದಾರೆ, ಡೈಲಿ ಫೋನು, ನಿಮ್ಮ ಮನೆಗೆ ಬರ್ತೀನಿ. ಏನು ಸರ್, ಒಂದು 3 ಮಂತ್ಸಿಂದ ಫೋನ್ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದಾರೆ, ಮೆಸೇಜ್ ಮಾಡ್ತಾನೆ ಇದ್ದಾರೆ. ಯಾಕೆ ಫೋನ್ ಮಾಡಲ್ಲ? ನಿಮಗೆ ರೆಕಾರ್ಡ್ ಕಳ್ಸಿರ್ತಾರೆ ನಮ್ಮ ಅಡ್ವೊಕೇಟ್ ಅವರು. ಯಾಕೆ ಫೋನ್ ಮಾಡಲ್ಲ, ಯಾಕೆ ಮೆಸೇಜ್ ಮಾಡಲ್ಲ? ನಿಮ್ಮ ಮನೆಗೆ ನಾನು ಊಟಕ್ಕೆ ಬರ್ತೀನಿ, ನಾನು ಚಿಕನ್ ಮಾಡ್ತೀನಿ, ನಾನೇ ನಿಂಗೆ ತಿನ್ನಿಸ್ತೀನಿ. ಏನು ಸರ್, ಏನಕ್ಕೆ ಸರ್ ಅವ್ರು ತಿನ್ಸ್ಬೇಕು ನನಗೆ? ಪಾಪಣ್ಣ ಅಂತ ಕೋಣನಕುಂಟೆ ಪೊಲೀಸ್ ಇನ್ಸ್ಪೆಕ್ಟರು ಅಸಭ್ಯ ಹೋಗಿ ಮೆಸೇಜ್ಗಳು ಮಾಡೋದು, ಕಾಲ್ ಮಾಡೋದು, ಏನೋ ಯಾರೂ ಇಲ್ಲ ಮನೇಲಿ ಬರಲ್ಲ ಅನ್ನೋದು, ಯಶು ಮುದ್ದು ಯಶು ಚಿನ್ನು ಅಂತಾರೆ. ಈ ಥರ ಸ್ಟ್ರಾಂಗ್ ಲೇಡಿಗೆ ಒಬ್ರಿಗೆ ಈ ಥರ ಮಾಡಿದ್ರೆ ಇನ್ನೋಸೆಂಟ್ ಲೇಡೀಸ್ಗೆ ಹೆಂಗೆ ಮಾಡ್ಬೋದು? ಇನ್ನೋಸೆಂಟ್ ಲೇಡೀಸ್ ಎಲ್ಲ ಎಲ್ಲೋಗ್ಬೇಕು ಕಂಪ್ಲೇಂಟ್ ಕೊಡ್ಬೇಕಂದ್ರೆ? ಈ ಥರ ಇದೊಂದೇ ಕೇಸಲ್ಲ, ತುಂಬ ಜನಕ್ಕೆ ಇದೇ ಥರ ಮಹಿಳೆಯರಿಗೆ ಈ ಥರ ಮೆಸೇಜ್ಗಳು ಮಾಡಿದ್ದಾರೆ. ಕೋಪರೇಟ್ ಮಾಡಿದ್ರೆ ಮಾತ್ರ FIR ಮಾಡೋದು, ಕೋಪರೇಟ್ ಮಾಡಿದ್ರೆ ಮಾತ್ರ ಇನ್ವೆಸ್ಟಿಗೇಷನ್ ಮಾಡೋದಂದ್ರೆ ಅವ್ರ ಅಪ್ಪನ ಮನೆಯಿಂದ ದುಡ್ಡೆಲ್ಲ ಇಲ್ಲಿ ಆಗ್ತಾ ಇರೋದು ಯಾರು ಅವ್ರು ಕೊಡ್ತಾ ಇರೋದು. ಒಂದಲ್ದ ಎರಡಲ್ದ ಇನ್ಸ್ಪೆಕ್ಟರ್ ಪಾಪಣ್ಣನ ಮೇಲೆ ಸಾಲು ಸಾಲು ಆರೋಪಗಳನ್ನ ಮಾಡ್ತಾ ಇರೋ ಯಶಸ್ವಿನಿ ಅಂಡ್ ಟೀಮ್ ಆಡಿಯೋಗಳು, ವಾಟ್ಸ್ಆಪ್ ಚಾಟ್ಗಳ ಸಮೇತ ಪೊಲೀಸ್ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಹಿಳೆಯರನ್ನ ಕಾಡ್ತಿರೋ ಪೊಲೀಸ್ ಅಪ್ಪನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನು ಈ ಆಡಿಯೋ ಬಗ್ಗೆ ಹೆಚ್ಚಿನ ತನಿಖೆ ಆಗ್ಬೇಕಿದೆ. ಆಡಿಯೋದಲ್ದಿರೋ ಧ್ವನಿ ನಿಜವಾಗ್ಲೂ ಇನ್ಸ್ಪೆಕ್ಟರ್ ಪಾಪಣ್ಣಂದೇನ? ಪಾಪಣ್ಣ ಮತ್ತು ರೌಡಿ ಶೀಟರ್ ಯಶಸ್ವಿನಿ ಮಧ್ಯೆ ಇಂಥದ್ದೊಂದು ಸಲುಗೆ ಇದ್ದಿದ್ದು ನಿಜಾನ? ಒಂದು ವೇಳೆ ಇತ್ತು ಅನ್ನೋದಾದ್ರೆ ಯಾವ ಕಾರಣಕ್ಕೆ ಇದೆಲ್ಲ ನಡೀತು ಅನ್ನೋದನ್ನ ತನಿಖೆ ಮೂಲಕ ಹೊರತೆಗಿಬೇಕಿದೆ. ಇನ್ನು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ನಿಜವಾಗ್ಲೂ ರೌಡಿ ಶೀಟರ್ ಜೊತೆ ಹಿಂಗೆ ಪ್ರೇಮಲೋಕದಲ್ಲಿ ಮುಳುಗಿದ್ದೇ ನಿಜವಾದ್ರೆ ಕಾನೂನು ಪಾಲನೆಯಲ್ಲಿ ಏನೆಲ್ಲ ಏರಿಳಿತಗಳು ಆಗಿರಬಹುದು? ವೈಯಕ್ತಿಕವಾಗಿ ಕಾನೂನನ್ನ ಹೇಗೆಲ್ಲ ಬಳಸ್ಕೊಂಡಿರಬಹುದು ಅನ್ನೋ ಪ್ರಶ್ನೆಗಳು ಈಗ ಎಲ್ಲರನ್ನೂ ಕಾಡ್ತಿದೆ.